ಅಧಿಕಾರಿನ ಹೊಗಳೋದಕ್ಕೆ ಜನಗಣಮನ ಬರ್ದಿದ್ದಾರೆ ಅಂತ ವಿಶ್ವೇಶ್ವರ ಕಾಗೇರಿ ಮತ್ತು 70 ವರ್ಷ ಅವ್ರು ಯಾಕೆ ಆಡಾಡಿದ್ರಂಥದ್ದು? ಜನಗಣಮನ ಯಾಕೆ ಆಡೋದಂತ ಅದ್ರ ಮೀನಿಂಗ್ ಗೊತ್ತಿದೆ. ಜನಗಣಮನ ಅಂದರೆ ಕೇಳಿ ನೋಡಿ ಅವ್ರು. ಜನಗಣಮನ ಅಂದರೆ ಅದು ಏನನ್ನ ಗೀತಿ ಅವ್ರಿಗೆ ಏನೇನು ಮೀನಿಂಗ್ ಇದೆ ನೀವೇ ಗೂಗಲ್ ಸರ್ಚ್ ಮಾಡಿ ನೋಡಿಬಿಡ್ರಿ ಮೀನಿಂಗ್ ಏನಿದೆ ಅದ್ರ. ಜನಗಣಮನ ಅಂದರೆ ಏನು? ಅಧಿನಾಯಕ ಜಯ, ಭಾರತ ಭಾಗ್ಯ ವಿಧಾತ, ಪಂಜಾಬ್ ಸಿಂಧು ಗುಜರಾತ್, ಇದರ ಏನಿದು ಇವೆಲ್ಲ ಇವೆಲ್ಲ ಇದು ಅಂದ್ರೆ ಅರ್ಥ ಇವ್ರು ಐಡಿಯಾಲಜಿ ಬಿಟ್ಟರೆ ಏನಿಲ್ಲ. ಅದೇ ವಿಶ್ವೇಶ್ವರ ಕಾಗೇರಿ ಸಾಹೇಬ್ರಿಗೆ ನನಗೆ ಭಾಳ ಗೌರವ ಇದೆ. ಇವ್ರು 60 ವರ್ಷದಿಂದ ಅದೇ ಸ್ಕೂಲಾಗಿ ಚಡ್ಡಿ ಹಾಕ್ಕೊಂಡು ಹಾಡುಗಳು ಆಡೋದಲ್ಲ. ಅವಾಗ ಯಾಕೆ ಆಡ್ಬೇಕಾಗಿತ್ತು? ಇವಾಗ ಯಾಕೆ ಕೇಳ್ಬೇಕಂತೆ? ಇಷ್ಟು ವರ್ಷ ಬಿಟ್ಕೊಂಡು ಇವಾಗ ಯಾಕೆ ಕೇಳ್ಬೇಕಂತ? ಇವೆಲ್ಲ ಪಿಕ್ಚರ್ ನಡೀತೈತೆ ಇಂಥವೆಲ್ಲ ಹೇಳಿದ್ರೆ ಜಾಸ್ತಿ ಪಬ್ಲಿಸಿಟಿ ಸಿಗುತ್ತೆ ಅಂತ ಹೇಳೋದು ಬಿಟ್ಟರೆ ಬೇರೆ ಉದ್ದೇಶ ಏನಿದೆ? ಮತ್ತು ನೀವು ಯಾಕೆ ಆಡ್ಬೇಕಾಗಿತ್ತು ಅಂತ? ಮತ್ತು ಇಷ್ಟು ದಿವಸ ಯಾಕೆ ಆಡೋದಂದ್ರೆ ಆಡಬಾರ್ದಾಗಿತ್ತು, ಮೊದಲೇ ಬೈಕಾಟ್ ಮಾಡಬೇಕಾಗಿತ್ತು. ಈಗ ಯಾಕೆ ಹೇಳ್ಬೇಕಂತವಲ್ಲ? ಈಗ ಪಿಕ್ಚರ್ ನಡೆಯೋಕತ್ತದ ಅಷ್ಟೇ. ಪಿಕ್ಚರ್ ನಡೆದಾಗೆಲ್ಲ ಹೇಳ್ಬಿಡೋದು, ಪಿಕ್ಚರ್ ನಿಂತ್ಕೊಂಡಾಗ ಎಲ್ಲ ಸುಮ್ಮನೆ ಇದ್ಬಿಡೋದು. ಇಷ್ಟೇ ಥರದಿತ್ತು ರೀ. ಇದರಿಂದ ಏನು ಒಂದು ಪುಡ್ಸೆ ಕಾಳು ದೇಶಕ್ಕೆ ಉದ್ಧಾರ ಆಗೋದಿಲ್ಲ. ಇಂಥ ಮಾತಾಡಿದ್ರೆ ಏನು ಅನುಕೂಲ ಆಗೋದಿಲ್ಲ. ಅವ್ರಿಗೆ ವೈಯಕ್ತಿಕ ಅನುಕೂಲ ಇವೆಲ್ಲ ಏನಂತಂದ್ರೆ ಏನು ಪ್ರಶ್ನೆಗಳು ಕೇಳಬಾರ್ದು, ದೇಶದ ಪ್ರಶ್ನೆಗಳು ಕೇಳಬಾರ್ದು. ಬರೀ ಇದೇ ಇರಬೇಕು ಬೆಳಗ್ಗೆಲಿಂದ ಸಾಯಂಕಾಲವರೆಗೆ ಪ್ರತಿಯೊಬ್ಬನ BJPಯ ಲೀಡರ್ ಬಾಯಲ್ಲಿ. ಇಡೀ ಭಾರತ ದೇಶ ಜಮ್ಮು ಕಾಶ್ಮೀರದ ಕನ್ಯಾಕುಮಾರಿವರೆಗೆ BJPಯ ಲೀಡರ್ ಬಾಯಿಗಳಲ್ಲಿ ಏನನ್ನ ಒಂದನ ಪ್ರೋಗ್ರೆಸಿವ್ ಮಾತಾಡ್ತಾರೆ. ಒಂದನ ನಾಚಿಕೆ ಮಾನ ಮರ್ಯಾದೇನೇನು ಇದೆ ಇವರಿಗೆ. ಪ್ರಧಾನಮಂತ್ರಿಗಳು ಕೂಡ ಬಿಹಾರಿಗೆ ಹೋದ್ರೆ ಅದನ್ನೇ ಮಾತಾಡ್ತಾರೆ, ಪ್ರತಿಯೊಬ್ಬರು ಸಚಿವರು ಹೋದ್ರೆ ಅದನ್ನೇ ಮಾತನಾಡ್ತಾರೆ. ಬೇರೇನು ಉಳಿದಿಲ್ಲ ಇವ್ರ ತಲೆಗೆ. ಇವ್ರ ತಲೆಗೇನು ಉಳಿದಿಲ್ಲ. ಕೇಳಿ ನೋಡ್ರಿ ಅವರಿಗೆ.